ಈರುಳ್ಳಿ ಹೆಚ್ಚಿಕೊಡು ಬಾವನ್ಗೆ, ರೊಟ್ಟಿ ಮಾಡ್ತೀನಿ ಅಂತ ಹೇಳೋಣ. ನಾನು ಹೆಚ್ಚಿಕೊಡ್ಲಿಲ್ಲ. ಕಣ್ಣು ಉರಿಯುತ್ತೆ, ಯಾರು ಈರುಳ್ಳಿ ಹೆಚ್ಚುತ್ತಾರೆ? ಅದಕ್ಕೆ ಇಲ್ಲೇ ಏನಾದ್ರು ತಿನ್ಕತೀನಿ ಅಂತ ಬಂದೆ. ಯಾಕೋ ಹೊಟ್ಟೆ ಹಸಿತಾ ಇದೆ. ಯಾವಾಗಲೂ ಕಡ್ಲೆ ಇಟ್ಕೊಂಡಿರ್ತಾರೆ, ಕಡ್ಲೆ. ರಾಮು, ಇಲ್ಲೂ ಬಂದ್ಯಾ ನೀನು? ಇಲ್ಲೇ ಇದೆಯಾ ನೀನು? ನೋಡ್ಲೇಬೇಡ ನೀನು. ಎಲ್ಲಿ ಇರುತ್ತೆ ಕಾರಣ ನಿನಗೆ? ಎಷ್ಟು ಸಲ ಕರೆಯೋದು? ಈರುಳ್ಳಿ ಹೆಚ್ಚಿಕೊಡ್ಲಿಲ್ಲ. ಭಾವ ನೋಡಲ್ಲಿ ಖುಷಿಯಾಗಿ ಕೂತಿದ್ದಾರೆ, ನಗ್ತಾ ಇದ್ದಾರೆ. ಭಾವ ಯಾವತ್ತೂ ಹೆಚ್ಚಿಕೊಡೋದಿಲ್ಲ. ನೀವಿಬ್ರು ಇದ್ದೀರಾ ನೋಡಿ, ಇಬ್ರು ನನ್ನನ್ನ ಅರಿತೀರಾ. ಈಗ ಅದೇನೋ ಕಡ್ಲೆ ಬೇರೆ ತರ್ತೀನಿ ಅಂದಿದ್ಯಲ್ಲ, ಕಡ್ಲೆ ತಂದಿದ್ಯಾ? ಯಾಕೆ ಕಡ್ಲೆ ತಿನ್ಬೇಕಾ? ಅದೇನು ಅಕ್ಕ, ನಿಂಗೇನೋ ಹಲ್ಲಿಲ್ಲ, ನೀನ್ ತಿನ್ನಲ್ಲ. ಗಟ್ಟಿಯಾಗಿದೆಯಲ್ಲ, ನಾನ್ ತಿನ್ಬೇಕಲ್ವಾ? ಇದೇನೋ ಕಾರ್ಯಕ್ರಮ ಅಂತ ಅಲ್ಲ. ನಿನ್ಗೆ ಹಲ್ಲಿನ ವಿಷಯ, ಕಡ್ಲೆ ವಿಷಯ ಯಾಕೆ ನಮ್ಕ ಬಂತು? ಯಾರು ಮಾತಾಡ್ತಿದ್ರಾ? ಚಿಕ್ಕಮ್ಮನ್ನ ಕರೆದ್ಬಿಟ್ಟು ಕೇಳ್ತಾ ಇದ್ರು. ಏನು ಹಲ್ಲಿತ್ತು, ಕಡ್ಲೆ ಇಲ್ಲ, ಹಲ್ಲಿಲ್ಲ. ನನಗೂ ಅನ್ನಿಸ್ತು, ನಮ್ಮ ಅಕ್ಕ ಅದನ್ನ ನಿಜ ಮಾಡ್ತಿದ್ದಾಳಲ್ಲ ಇಲ್ಲಿ ಕರೆದ್ಬಿಟ್ಟು. ಅವಳಿಗೇನೋ ಹಲ್ಲಿಲ್ಲ, ತಿನ್ನಲ್ಲ. ನನಗೂ ಕೊಡ್ತಾ ಇಲ್ವಲ್ಲ ಕಡ್ಲೆ. ನೀನು ಅಪಪ್ರಚಾರ ಮಾಡೋದನ್ನ ನಿಲ್ಸು ಮೊದಲು, ಗೊತ್ತಾಯ್ತಾ ಅಲ್ವಾ? ಈಗ ಕಡಲೆ ತಿನ್ಬೇಕು ಅಂತಂದ್ರೆ ಹಲ್ಲಿದ್ದವ್ರು ಕಡಲೆ ಇಲ್ಲ, ಕಡಲೆ ಇದ್ದವ್ರಿಗೆ ಹಲ್ಲಿಲ್ಲ. ಬರೀ ಕಡಲೆ ಹಲ್ಲಿನ ವಿಷಯ ಅಷ್ಟೇ ಅಲ್ಲ, ಅಷ್ಟೇ ತಂದ್ಕೊಂಡಿದ್ದೆ. ಏನಿಲ್ಲ. ಈಗ ನೋಡು, ಎಷ್ಟೋ ಜನಕ್ಕೆ ಪಾಪ ಜೀವನದಲ್ಲಿ ಏನು ಅವ್ರಿಗೆ ಅಂತಂದ್ರೆ ಕಷ್ಟ ಇರುತ್ತೆ ತುಂಬಾ. ಆದರೆ ಹೊಟ್ಟೆ ಹಸಿವು ತುಂಬಾ ಇರುತ್ತೆ, ಬೆಳೆಯೋ ವಯಸ್ಸು. ಆದರೆ ದುಡ್ಡಿರೋದಿಲ್ಲ, ಕೊಂಡ್ಕೊಂಡು ತಿನ್ನಕ್ಕಾಗ್ಲಿ, ಸಮರ್ಥವಾಗಿ ಜೀವನ ನಡೆಸೋಕ್ಕಾಗ್ಲಿ ಇರಲ್ಲ. ಆದರೆ ತುಂಬಾ ಕಷ್ಟಪಟ್ಟು ಮುಂದೆ ಬರ್ತಾರೆ. ಈಗ ನಮ್ಮ ಭೈರಪ್ಪನವರು ಭಿತ್ತಿ ಕಾದಂಬರಿ ಓದಿದಾಗ, ಭಿತ್ತಿ ಆತ್ಮಕಥನ ಓದೋರಿಗೆಲ್ಲ ಚೆನ್ನಾಗಿ ಅರ್ಥ ಆಗುತ್ತೆ. ಹಾಗೆ ಇಲ್ಲಿ ಸಿ ವಿ ಗೋಪಿನಾಥ್ ಅಂತ ಅವ್ರಿಗೂ ಅರ್ಥ ಆಗುತ್ತೆ, ಕಷ್ಟಪಟ್ಟವ್ರಿಗೆ ಹೊಟ್ಟೆ ಹಸಿವು ಏನು ಅಂತ. ಆದರೆ ಒಂದು ವಯಸ್ಸಾದ್ಮೇಲೆ ಅವ್ರಿಗೆ ಭಾರಿ ಶ್ರೀಮಂತಿಕೆ ಬಂದ್ಬಿಡುತ್ತೆ. ಆವಾಗ ತಿನ್ನಕ್ಕೆ ಹಲ್ಲೇ ಇರಲ್ಲ, ಮಿಕ್ಸರ್ ಹಾಕ್ಕೊಂಡು ತಿನ್ಬೇಕಾಗುತ್ತೆ, ಇಲ್ಲ ಕುಟಾಣಿಲಿ ಕುಟ್ಕೊಂಡು ತಿನ್ಬೇಕಾಗುತ್ತೆ. ಇಷ್ಟ ಬಂದಿದ್ದನ್ನು ತಿನ್ನಕ್ಕಾಗಲ್ಲ. ಶುಗರು, ಡಯಾಬಿಟಿಸು, ಇನ್ನೊಂದು ಮತ್ತೊಂದು, ಕೊಲೆಸ್ಟ್ರಾಲು 28 ಇದಾಗುತ್ತೆ. ಅದಕ್ಕೋಸ್ಕರ ಹಿರಿಯರು ಏನು ಮಾಡಿದ್ದಾರೆ ಅಂದರೆ, ಹಲ್ಲಿದ್ದವ್ರಿಗೆ ಕಡಲೆ ಇರಲ್ಲ, ಕಡಲೆ ಇದ್ದವ್ರಿಗೆ ಹಲ್ಲಿರಲ್ಲ. ಏನು ಮಾಡೋದು? ಜೀವನದ ಸ್ಥಿತಿಗತಿನೇ ಅದು. ಅದ್ರ ಜೊತೆ ಬದುಕೊಂಡು ಹೋಗ್ಬೇಕು ಅನ್ನೋದು ತಾತ್ಪರ್ಯ. ಈಗ ನಂಗೆ ತುಂಬ ಕೆಲಸ ಇದೆ. ಏನು ಈರುಳ್ಳಿ ಹೆಚ್ಚಿಕೊಡ್ತೀವಿ ಇಲ್ವ? ನಿಂಗೆ ಕಡಲೆ ಕೊಟ್ಟರೆ ಹೆಚ್ಚಿಕೊಡ್ತೀನಿ. ಸರಿ, ಕಡಲೆ ಎಷ್ಟು ಬೇಕು ನೀನು ಬೇಗ ಹೆಚ್ಚಿಕೊಡಿ, ಬಾ ರೊಟ್ಟಿ ಮಾಡಬೇಕು. ನಾನೇನು ಹೇಳಬೇಕು ಅಂತಿದ್ದೀನೋ ಅದನ್ನು ಈ ಪ್ರಹಸನದಲ್ಲೇ ಹೇಳಿ ಮುಗಿಸಿದ್ದೀವಿ. ಆಕಾಶವಾಣಿಯಲ್ಲಿ ಹಿರಿಯ ಅಕ್ಕನಾಗಿ ಮಾರ್ಗದರ್ಶನವನ್ನು ನೀಡ್ತಾ ನಮ್ಮಂಥ ನೂರಾರು ಜನರನ್ನು ಬೆಳೆಸಿದಂಥವರು ಡಾಕ್ಟರ್ ವಿಜಯ ಹರನ್ ಅವರಿಗೆ, ಹಾಗೂ ಅವರ ಪತಿ ಶ್ರೀಯುತ ಪ್ರಣತಾರ್ತಿ ಹರನ್ ಅವರನ್ನು ಯಾರೂ ನೆನಪಿಸ್ಕೊತಾ ಇಲ್ಲ ಈಗ. ಬಹುಶಃ ಒಬ್ಬ ಯಶಸ್ವಿ ಮಹಿಳೆಯ ಹಿಂದೆ ಒಬ್ಬ ಪುರುಷ ಇದ್ದಾನೆ ಅಂತಂದ್ರೆ ಸರ್, ಅದಕ್ಕೆ ತಾವೇ ಕಾರಣ ಸರ್. ಪ್ರಣತಾರ್ತಿ ಹರನ್, ವಿಜಯ ಹರನ್ ಅವರ ಪ್ರತಿಯೊಂದು ಹೆಜ್ಜೆಯಲ್ಲೂ ಹೆಜ್ಜೆಯನ್ನು ಇಟ್ಟು ವಿಜಯ ಹರನ್ ಅವರ ಈ ಮಟ್ಟಿನ ಪ್ರಗತಿಗೆ ಕಾರಣ ಆದಂತಹ ಪುರುಷ ಅವರು. ಹಾಗೆ ವಿಜಯ ಹರನ್ ಅವರು ಗುಣಗ್ರಾಹಿ, ಗುಣವನ್ನು ಗುರುತಿಸುವಂತಹ ಸಾಮರ್ಥ್ಯ ಅವರಲ್ಲಿತ್ತು. ನಾನು ಅವ್ರ ಬಗ್ಗೆ ಬರಿಬೇಕಾದ್ದನ್ನೆಲ್ಲ ಪುಸ್ತಕದಲ್ಲೇ ಬರೆದುಕೊಂಡಿದ್ದೀನಿ. ಹಾಗಾಗಿ ಪುಸ್ತಕನ ಖರೀದಿ ಮಾಡಿ ಓದಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.